ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಾರ್ಮುಜ್ ಅನ್ನ ಎಲ್ಲರಿಗೂ ಓಪನ್ ಮಾಡಬೇಕು ಅನ್ನೋದು ಮೊದಲು ಡೆಡ್ಲೈನ್. ಫಸ್ಟ್ ಅದನ್ನು ಓಪನ್ ಮಾಡಿ. ಕಾರಣ ಆರ್ಥಿಕವಾದಂಥ ಯುದ್ಧ ಪ್ರಪಂಚದಾದ್ಯಂತ ಆಗ್ತಾ ಇದೆ, ತೈಲ ಬಿಕ್ಕಟ್ಟು ಉದ್ಭವ ಆಗ್ತಾ ಇದೆ. ಸೊ ಈಗ ಅಮೆರಿಕದ ವಾರ್ನಿಂಗ್ಗೆ ಇರಾನ್ ಡೋಂಟ್ ಕೇರ್ ಅಂತ ಇದೆ. ಮತ್ತೊಂದು ಜಲಸಂಧಿಯನ್ನು ಬಂದ್ ಮಾಡೋಕೆ ಇರಾನ್ ಮುಂದಾಗ್ತಾ ಇದೆ. ಹಾರ್ಮುಜ್ ಬಳಿಕ ಬಬ್ ಅಲ್ ಮಂಡೇಬ್ ಬಂದ್ಗೆ ಈಗ ಎಚ್ಚರಿಕೆಯನ್ನ ಕೊಟ್ಟಿದೆ. ನಮ್ಮ ಮೇಲೆ ಸವಾರಿ ಮಾಡೋಕೆ ಬಂದರೆ ಹುಷಾರ್ ಅಂತ ಹೇಳ್ತಾ ಇದೆ. ಸೊ ಹಾರ್ಮುಜ್ ಮಾದರಿಯಲ್ಲೇ ಬಬ್ ಅಲ್ ಮಂಡೇದೇನಿದೆ ಇಲ್ಲಿ ಬಂದ್ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಶತ್ರು ರಾಷ್ಟ್ರಗಳಿಗೆ ಈಗ ಎಚ್ಚರಿಕೆಯನ್ನ ಇರಾನ್ ಸ್ಪೀಕರ್ ಕೊಟ್ಟಿದ್ದಾರೆ. ನೋಡಿ ಈ ಪರಿಸ್ಥಿತಿಗಳು ಹೇಗೆ ನಿರ್ಮಾಣವಾಗುತ್ತೆ ಅಂತ ಅಂದರೆ, ನಾಳೆ ತೈಲ ಬಿಕ್ಕಟ್ಟು, ಯಾಕೆಂದರೆ ಇರಾನ್ ಹೊಂದಬೇಕಾಗಿದ್ದು ಪರಮಾಣು ಶಸ್ತ್ರವನ್ನು ಹೊಂದಕ್ಕೆ ಹೋಗ್ತಾ ಇದ್ದಿದ್ದು, ಅದನ್ನು ಅಮೆರಿಕ ಬೇಡ ಅಂತ ಹೇಳ್ತು. ಅದಕ್ಕಿಂತಲೂ ದೊಡ್ಡ ಶಕ್ತಿ ಅವರ ಬಳಿ ಇರುವುದು ಹಾರ್ಮುಜ್ ಜಲಸಂಧಿ. ಪರಮಾಣು ಆದರೆ ಒಂದು ಕಡೆಗೆ ಹಾಕ್ಬಿಟ್ಟು ಮುಗಿಸ್ಬಿಡ್ಬೋದು. ಯಾವುದೋ ಒಂದು ಜಾಗದಲ್ಲಿ ಅಣು ಬಾಂಬ್ ಬಿತ್ತು ಅಂದಾಗ ಅಲ್ಲಿ ಸಮಸ್ಯೆ ಆಗ್ಬೋದು. ಆದರೆ ಇಲ್ಲಿ ಇಡೀ ಪ್ರಪಂಚಕ್ಕೇ ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನು ಉಂಟು ಮಾಡುವಂಥ ಪರಿಸ್ಥಿತಿಯನ್ನು ತಂದಿಟ್ಕೊಂಡಿದೆ. ಇರಾನ್ ಬಳಿ ಆ ಸಾಮರ್ಥ್ಯ ಇದೆ. ಕಾರಣ ಹಾರ್ಮುಜ್ ಜಲಸಂಧಿಯನ್ನು ತನ್ನ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಂಡಿದೆ. ಈಗ ಮತ್ತೊಂದು ಜಲಸಂಧಿ ಇರೋದೀಗ. ಸೊ ಆ ಇನ್ನೊಂದು ಜಲಸಂಧಿಯನ್ನು ಕೂಡ ಬಂದ್ ಮಾಡಿದರೆ ಅದು ಎಷ್ಟರ ಮಟ್ಟಿಗೆ ಹೊಡೆತ ಕೊಡುತ್ತೆ, ಯಾವ ರೀತಿಯಾಗಿ ಹೊಡೆತ ಕೊಡುತ್ತೆ. 32 ಕಿಲೋಮೀಟರ್ ಅಗಲವಿರುವಂಥ ಬಬ್ ಎಲ್ ಮಂಡೇದ್ ಏನಿದೆ ಈ ಜಲಸಂಧಿ, ಕೆಂಪು ಸಮುದ್ರ, ಎಡೆನ್ ಕೊಲ್ಲಿ, ಹಿಂದೂ ಮಹಾಸಾಗರಕ್ಕೆ ಜಲಸಂಧಿ ಸಂಪರ್ಕವನ್ನು ಕಲ್ಪಿಸುತ್ತೆ. ಈ ಜಲಮಾರ್ಗದ ಒಂದು ಬದಿಯಲ್ಲಿರುವಂಥದ್ದು ಯೆಮನ್ ದೇಶ. ಮ್ಯಾಪಲ್ಲಿ ನೋಡ್ಬೋದು, ಗೊತ್ತಾಗುತ್ತೆ. ಇತ್ತೀಚೆಗೆ ಜಲಸಂಧಿ ಬಂದ್ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದು ಹೌತಿ ಬಂಡುಕೋರರು. ಸೊ ಈಗ ಇರಾನ್ ಸರ್ಕಾರದಿಂದ ಬಂದ ಎಚ್ಚರಿಕೆ ಜಗತ್ತಿಗೆ ಬಹುದೊಡ್ಡ ಆತಂಕವನ್ನು ಉಂಟು ಮಾಡ್ತಾ ಇದೆ. ತೈಲ ಬಳಿಕ ಸರಕು ಸಾಗಣೆ ಕೂಡ ಅಡ್ಡಿ ಆತಂಕವನ್ನು ಉಂಟು ಮಾಡ್ತಾ ಇದೆ. ಇಲ್ಲಿಯವರೆಗೂ ಹಾರ್ಮುಜ್ ಜಲಸಂಧಿ ತೈಲವನ್ನು ತೆಗೆದುಕೊಂಡು ಹೋಗೋಕ್ಕಿದ್ದು, ಈಗ ಸರಕುಗಳನ್ನು ತೆಗೆದುಕೊಂಡು ಹೋಗುವಂಥ ಇನ್ನೊಂದು ಜಲಸಂಧಿ ಏನಿದೆ ಇಲ್ಲೂ ಕೂಡ ಅದೇ ರೀತಿಯಾದಂಥ ಸಮಸ್ಯೆಯನ್ನು ಉಂಟು ಮಾಡೋದು. ಹಾಗಾಗಿ ಪ್ರಪಂಚದಾದ್ಯಂತ ಬಹುದೊಡ್ಡದಾದಂಥ ಸಂಕಷ್ಟವನ್ನು ತಂದಿಡುವಂಥ ಕೆಲಸವನ್ನು ಈಗ ಇರಾನ್ ಮಾಡ್ತಾ ಇದೆ. ಇವೆಲ್ಲವನ್ನೂ ಆಲೋಚನೆಯನ್ನು ಮಾಡದೇನೆ ಅಮೇರಿಕ ಇಸ್ರೇಲ್ ಜೊತೆಗೆ ಸೇರಿಕೊಂಡು ಈ ದಾಳಿಯನ್ನು ಮಾಡಿದ ನಂತರ ಇಡೀ ಪ್ರಪಂಚವನ್ನೇ ಮುಳುಗಿಸುವಂತ ತಲುಪ್ತಾ ಇದ್ದಾರೆ. ಯಾಕಂದರೆ ಯಾರನ್ನು ವಿಶ್ವಾಸಕ್ಕೆ ತಗೊಳ್ಳಿಲ್ಲ. ಇಸ್ರೇಲ್ನವ್ರು ಬಂದರು, ಅಮೇರಿಕಾದವ್ರು ಕೂತ್ಕೊಂಡ್ರು, ಮಾತುಕತೆಯನ್ನು ಮಾಡಿದ್ರು, ಹೋಗಿ ದಾಳಿ ಮಾಡ್ಕೊಂಡು ಬಂದರು. ದಾಳಿ ಮಾಡಿದ ಖಮೇನಿ ಇವತ್ತಿಲ್ಲ ಅಂದರು, ನಾಳೆ ಇನ್ಯಾವ ಹಂತಕ್ಕೆ ಹೋಗ್ತಾ ಇದ್ರು, ಪರಮಾಣು ಹೊಂದಿದ್ರೆ ಇರಾನ್ ಇನ್ಯಾವ ಹಂತಕ್ಕೆ ಹೋಗ್ತಾ ಇತ್ತೋ, ಅದು ಒಂದು ಪ್ರಶ್ನೆ ಬಂದೇ ಬರುತ್ತೆ. ಪರಮಾಣು ಇಲ್ಲದೇ ಇರಾನ್ ಈ ಪರಿಸ್ಥಿತಿಯಲ್ಲಿದೆ, ನೋಡ್ಕೊಳ್ಳಿ ಹೇಗಿದೆ. ಸೊ ಇರಾನ್ ಪರಮಾಣುವನ್ನು ಹೊಂದದೇನೆ ಈ ಹಂತದಲ್ಲಿದೆ. ಇನ್ನೇನಾದರೂ ಪರಮಾಣು ಹೊಂದಿದ್ದರೆ ಇರಾನ್ ಯಾವ ಮಟ್ಟದಲ್ಲಿರಬೇಕು? ಮಧ್ಯಪ್ರಾಚ್ಯದಲ್ಲಿ ನಾನೇ ಕಿಂಗ್ ಅನ್ನೋ ರೀತಿಯಲ್ಲಿ ಇರಾನ್ ಇರೋದು. ಸೊ ಹಾಗಾಗಿ ಅದನ್ನು ಆಗಕ್ಕೆ ಹೊರಟಿದ್ದು, ಅದನ್ನು ಅಮೇರಿಕ ಬ್ರೇಕ್ ಹಾಕಿದೆ.